ಮುಂಬೈನಿಂದ ಬೆಳಗ್ಗೆ 8:05ಕ್ಕೆ ಟೇಕ್ ಆಫ್ ಆಗಿತ್ತು ವಿಮಾನ. ಬೆಳಗ್ಗೆ 8:45ರಷ್ಟೊತ್ತಿಗೆ ದುರಂತ ಸಂಭವಿಸಿದೆ. ವಿಮಾನ ಪತನಕ್ಕೂ ಮುನ್ನ ATSಗೆ ತುರ್ತು ಸಂದೇಶವನ್ನ ರವಾನೆ ಆಗಿತ್ತು ಅನ್ನೋದರ ಮಾಹಿತಿ ಕೂಡ ಸಿಗ್ತಾ ಇದೆ. ಟೇಕ್ ಆಫ್ ಆಗಿ ಜಸ್ಟ್ 40 ನಿಮಿಷಗಳಲ್ಲಿ ನಡೆಯಬಾರದ ಘೋರ ದುರಂತ ನಡೆದು ಹೋಗಿದೆ. ಅದಕ್ಕಿಂತ ಮುಂಚೆ ATSಗೆ ಸಮಸ್ಯೆ ಆಗಿದೆ ಅನ್ನೋದನ್ನ ಸಿಗ್ನಲ್ ಬಂದಿತ್ತು ಈ ಪ್ರೈವೇಟ್ ಜೆಟ್ನ ಮುಖಾಂತರ ಅನ್ನೋದು ಗೊತ್ತಾಗಿದೆ. ಲ್ಯಾಂಡಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಏನು ಗೊತ್ತಾ ನಿಮ್ಗೆ, ಲ್ಯಾಂಡಿಂಗ್ ಮಾಡೋದಕ್ಕೆ ಕರೆಕ್ಟ್ ಆಗಿರುವಂತಹ ರನ್ವೇ, ಆಲ್ಟಿಟ್ಯೂಡು, ಸ್ಪೀಡ್ ಕಂಟ್ರೋಲು ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಟೆಕ್ನಿಕಲ್ ಪ್ರಾಬ್ಲಮ್ ನೀವು ಆಕಾಶದಲ್ಲಿ ಇರಬೇಕಾದ್ರೇ ಆಗಿಬಿಟ್ರೆ ಏನೂ ಮಾಡೋದಕ್ಕಾಗಲ್ಲ. ಎಂಥ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ ಇದ್ರೂ ಕೂಡ ಅವ್ರ ಕೈಯಲ್ಲಿ ಇರಲ್ಲ. ಹಾರ್ಡ್ ಲಕ್ ಅಷ್ಟೇ ಅದು. ಬಟ್ ವೆರಿ ಅನ್ಫಾರ್ಚುನೇಟ್ ಏನಂದರೆ ಮಹಾರಾಷ್ಟ್ರಕ್ಕೆ ಹ್ಯೂಜ್ ಲಾಸ್ ಇದು. ಜೊತೆಗೆ ಶರದ್ ಪವಾರ್ ಅವರ ಪಾರ್ಟಿ, ಅಜಿತ್ ಪವಾರ್ ಅವರ ಪಾರ್ಟಿ, ಇವರು ಈ ಎರಡೂ ಪಾರ್ಟಿಗೂ ಕೂಡ, ಅಂದರೆ ಇಬ್ಬರದು ಒಂದೇ ಪಕ್ಷ ಆಗಿದ್ರೂ ಕೂಡ ಎರಡು ಹೋಳಾಗಿತ್ತು. ಶರದ್ ಪವಾರ್ ಅವರ ನಂತರ ಅಧಿಕೃತವಾಗಿ ಅಜಿತ್ ಪವಾರ್ ಅವರನ್ನೇ ಸುಪೀರಿಯರ್ ಅಂತ ಎಲ್ಲರೂ ನಂಬಿದ್ರು. ಆದರೆ ಆ ಭರವಸೆಯ ಆಶಾಕಿರಣ ಈ ದುರಂತದಲ್ಲಿ ಆರು ಹೋಗಿರೋದು ಮಾತ್ರ ಅತ್ಯಂತ ದುಃಖದ ಸಂಗತಿ. ಕುಟುಂಬಸ್ಥರಿಗೂ ಕೂಡ ಇದು ಅತಿ ದೊಡ್ಡ ಆಘಾತ. ಈ ಥರದ್ದು ವಿಮಾನ ಪತನಗಳನ್ನು ನಾವು ಅನೇಕ ಸಂದರ್ಭದಲ್ಲಿ ನೋಡಿದ್ದೀವಿ. ಬೇರೆ ಬೇರೆ ಇನ್ಸಿಡೆಂಟ್ಗಳು ನಮಗೆ ನೆನಪಿಸುತ್ತೆ ಚಿತ್ರಣ ನೋಡಿದಾಗ. ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ DCM ದುರ್ಮರಣಕ್ಕೀಡಾಗಿದ್ದಾರೆ. ನಾಳೆ ಅಂತ್ಯಕ್ರಿಯೆ ಮಾಡುವಂತಹ ಸಾಧ್ಯತೆ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ರದ್ದುಗೊಳಿಸಲಾಗಿದೆ. ಅಂತ್ಯಕ್ರಿಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾಗೋ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಅಜಿತ್ ಪವಾರ್ ಅವರದ್ದು ಉತ್ತಮ ಒಡನಾಟ ಇತ್ತು. ಇತ್ತೀಚೆಗಷ್ಟೇ ಒಂದು 6 ತಿಂಗಳಿಂದ ಸಂಬಂಧಗಳು ಸರಿ ಇರಲಿಲ್ಲ, ಬಿಟ್ಟರೆ ಮುಂಚೆ ಎಲ್ಲ ತುಂಬ ಚೆನ್ನಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಅಂತ್ಯಕ್ರಿಯೆ ಬಗ್ಗೆ ಏನು ಮಾಹಿತಿಗಳು ಸಿಗ್ತಾ ಇದೆ? ಎಲ್ಲಿ ಯಾರ್ಯಾರು ಬರ್ತಾರೆ ನಾಯಕರು, ಮತ್ತು ಕುಟುಂಬಸ್ಥರ ಸ್ಥಿತಿಗತಿಗಳು ಹೇಗಿದೆ? ಅಜಿತ್ ಪವಾರ್ ಅವರ ಕುಟುಂಬದ ಬಗ್ಗೆ ಏನೇನು ಮಾಹಿತಿಗಳು ಸಿಗ್ತಾ ಇದೆ? ಈಗ ಅಧಿಕೃತವಾಗಿ ಈಗ ಕುಟುಂಬಸ್ಥರು ಯಾವುದೇ ಮಾಹಿತಿಯನ್ನು ಕೂಡ ನೀಡಲಿಲ್ಲ. ಆದರೆ ಈಗಿರುವಂತಹ ಅವರ ಆಪ್ತ ವಲಯದಲ್ಲಿ ನಾಳೆ ಅಂತ್ಯ ಸಂಸ್ಕಾರ ನಡೆಯಲಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ರಾಜಕೀಯ ಗಣ್ಯರು ಕೂಡ ಈ ಒಂದು ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ಪ್ರಧಾನಿ ಮೋದಿ ಅವರು ಕೂಡ ಭಾಗಿಯಾಗಲಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗ ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿ ಇವತ್ತು ಮಹಾರಾಷ್ಟ್ರದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳು ಏನು ಯೋಜನೆ ಆಗಿದ್ದು ಅವೆಲ್ಲವನ್ನು ಕೂಡ ರದ್ದು ಮಾಡಲಾಗಿದೆ. ಮತ್ತು ಸಂತಾಪ ಸೂಚನೆಯನ್ನು ಮಾಡೋದಕ್ಕೂ ಕೂಡ ಈಗ ಎಲ್ಲ ಸರ್ಕಾರಿ ಕಚೇರಿಗಳಿಗೂ ಕೂಡ ಸೂಚನೆಯನ್ನು ನೀಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದ್ದಾವೆ. ಸೊ ಈಗ ಅವರ ಪಾರ್ಥಿವ ಶರೀರಗಳನ್ನು ಅವರ ನಿವಾಸಗಳಿಗೆ ಕಳಿಸ್ಕೊಡುವಂತಹ ಒಂದಿಷ್ಟು ವ್ಯವಸ್ಥೆಗಳನ್ನು ಈಗ ಅಧಿಕಾರಿಗಳು ಕೂಡ ಮಾಡಿಕೊಳ್ತಾ ಇದ್ದಾರೆ. ಆದರೆ ಆ ಮೃತದೇಹಗಳು ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿದ್ದಾವೆ. ಸೊ ಇದು ಒಂದು ರೀತಿಯಲ್ಲಿ ಚಾಲೆಂಜಿಂಗು. ಸೊ ಹಾಗಾಗಿ ವಿಧಿ ವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ಬರಬೇಕು. ಅದಾದ ಬಳಿಕ ಕಂಪ್ಲೀಟ್ ಆಗಿ DNA ಪರೀಕ್ಷೆ ಆಗಬೇಕು. ಸೊ ಯಾರದು ಈ ಮೃತದೇಹ ಅನ್ನುವಂಥದ್ದನ್ನು ಪತ್ತೆ ಹಚ್ಚಬೇಕು, ಗುರುತಿಸಬೇಕು. ಅದಾದ ಬಳಿಕ ಮೃತದೇಹಗಳ ಹಸ್ತಾಂತರ ಕೂಡ ಆಗುತ್ತೆ. ಅದಾದ ಬಳಿಕ ಈ ಒಂದು ಅಂತ್ಯ ಸಂಸ್ಕಾರದ ಅದೆಲ್ಲ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಆದರೆ ಇದೆಲ್ಲ ಪ್ರಕ್ರಿಯೆಗಳ ಆರಂಭ ಆಗೋದಕ್ಕೂ ಕೂಡ ಒಂದಿಷ್ಟು ಸಮಯಾವಕಾಶ ಕೂಡ ಹಿಡಿಯುತ್ತೆ. ಸೊ ಹೀಗಾಗಿ ಬಹುತೇಕ ಈ ಒಂದು FSL ವರದಿ ಬಂದ ಬಳಿಕನೇ ಮುಂದಿನ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಸೊ ಹೀಗಾಗಿ ಇದು ಸಂಜೆ ವೇಳೆಗೆ ಏನಾದರೂ ಬೇಗ ಮುಗಿದ್ರೆ ನಾಳೆ ಅಂತಿಮ ಸಂಸ್ಕಾರಕ್ಕೆ ಒಂದಿಷ್ಟು ವ್ಯವಸ್ಥೆಗಳು ಕೂಡ ಆಗುತ್ತೆ. ಆದರೆ ಇನ್ನು FSL ತಂಡ ಸೇರಿದಂತೆ ಈಗ DGCA ಅಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ಬರಬೇಕು, ಮಾಹಿತಿಯನ್ನು ಕಲೆ ಹಾಕಬೇಕು. ಜೊತೆಗೆ ಒಂದಿಷ್ಟು ಮೃತದೇಹಗಳನ್ನು ಪತ್ತೆ ಹಚ್ಚುವಂಥ ಕೆಲಸ ಕೂಡ ಆಗಬೇಕಾಗಿದೆ. ಅದೆಲ್ಲವೂ ಕೂಡ ವಿಳಂಬ ಆಗುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೂ ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಈ ಒಂದು ದುರಂತ ಹೇಗೆ ಆಯಿತು ಅನ್ನುವಂಥದ್ದಕ್ಕೆ ಈಗ ಒಂದಿಷ್ಟು ಪ್ರಾಥಮಿಕ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಸೊ ವಿಮಾನ ಹಾರಾಟ ಆಗಿದಂತಹ 40 ಸೆಕೆಂಡಿಂದ 60 ಸೆಕೆಂಡ್ ಒಳಗಡೆ ಇದು ಒಂದು ರೀತಿಯಲ್ಲಿ ತಾಂತ್ರಿಕ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ತು. ಸೊ ಹೀಗಾಗಿ ಇಮಿಡಿಯೇಟ್ ಆಗಿ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಮಾಹಿತಿಯನ್ನು ಕೂಡ ರವಾನೆ ಮಾಡಲಾಗುತ್ತೆ. ತುರ್ತಾಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲಿಕ್ಕೆ ಅಂತ ಹೇಳಿ ATCಗೆ ಒಂದು ಅಂದರೆ ಇನ್ಫಾರ್ಮನ್ನು ಕೂಡ ಮಾಡ್ತಾರೆ, ಮೆಸೇಜನ್ನು ಪಾಸ್ ಮಾಡ್ತಾರೆ. ಸೊ ಆಗ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ದುರಂತ ಆಗಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಆದರೆ
ಅಧಿಕೃತವಾಗಿ right. ಡಿಜಿಸಿ ಅಧಿಕಾರಿಗಳು ಮತ್ತೆ ತನಿಖಾ ಸಂಸ್ಥೆಗಳು ಸ್ಥಳಕ್ಕೆ ಬಂದ ಬಳಿಕ ಮತ್ತಷ್ಟು ಮಾಹಿತಿ ಕೂಡ ಲಭ್ಯವಾಗಲಿದೆ ಮಮತಾ. ರೈಟ್ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ. ಸಾಮಾನ್ಯವಾಗಿ ವಿಮಾನ ದುರಂತಗಳಾದಾಗ ದುರಂತ ಇಂಥದ್ದೇ ಕಾರಣಕ್ಕಾಯ್ತು ಅನ್ನೋದನ್ನ ಸ್ಪಷ್ಟಪಡಿಸುವಂತಹ ಅಧಿಕಾರ ಡಿಜಿಸಿಯಾಗಿ ಮಾತ್ರ ಇರುತ್ತೆ. ಅವ್ರು ಬರಬೇಕಾಗುತ್ತೆ, ಕ್ಲಾರಿಫೈ ಮಾಡಬೇಕಾಗುತ್ತೆ ಯಾವ ಕಾರಣಕ್ಕಾಯ್ತು ಅಂತ. ಇನ್ನೊಂದು ಕಡೆಗೆ ಬಾರಾಮತಿ ಆಸ್ಪತ್ರೆಯಲ್ಲಿ ಅಜಿತ್ ಪವಾರ್ ಅವರ ಪಾರ್ಥಿವವನ್ನ ಇರಿಸಲಾಗಿದೆ. ಆಸ್ಪತ್ರೆ ಬಳಿ ಎನ್ಸಿಪಿ ಕಾರ್ಯಕರ್ತರ ದಂಡು ದೌಡಾಯಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಗೆ ಕುಟುಂಬಸ್ಥರು ಕೂಡ ಬರ್ತಾರೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಮಹಾರಾಷ್ಟ್ರದ ಅನ್ಡಿನಯಬಲ್ ಅತಿ ದೊಡ್ಡ ನಾಯಕರಾಗಿದ್ರು ಅಜಿತ್ ಪವಾರ್. ರೂಟ್ ಲೆವೆಲಲ್ಲಿರುವಂತಹ ಕಾರ್ಯಕರ್ತರ ಜೊತೆಗೆ ತುಂಬ ಒಳ್ಳೆ ಒಡನಾಟವನ್ನು ಇಟ್ಕೊಂಡಿದ್ರು. ಒಂದು ಅಡಿಷನಲ್ ಇನ್ಫಾರ್ಮೇಷನ್ ಅಂದರೆ ಈಗಲೂ ಕೂಡ ಅವ್ರು ಹೋಗ್ತಾ ಇದ್ದಿದ್ದು ಒಂದು ಅಭಿವೃದ್ಧಿ ಕಾರ್ಯಕ್ರಮ, ಇನ್ನೊಂದು ಸ್ಥಳೀಯ ಎಲೆಕ್ಷನ್ಗಳು ಬರ್ತಾ ಇತ್ತು. ಅಲ್ಲಿ ಜಿಲ್ಲಾ ಮಟ್ಟದ್ದು ತಾಲೂಕು ಮಟ್ಟದ ಎಲೆಕ್ಷನ್ಗಳಿತ್ತು. ಅದರಲ್ಲಿ ತಮ್ಮ ಪಾರ್ಟಿ ಪರವಾಗಿ ಪ್ರಚಾರ ಮಾಡೋದಕ್ಕೆ ಅಂತ ಅವರು ಮುಂದಾಗಿದ್ರು. ಆಮೇಲೆ ನಿನ್ನೆ ರಾತ್ರಿನೇ ಅವ್ರು ಹೊರಡಬೇಕಾಗಿತ್ತು, ಅದಾಗಿಲ್ಲ. ಇವತ್ತು ಬೆಳಗ್ಗೆ ಹೊರಟರು. ಬಟ್ ಹೊರಟ ಕೆಲವೇ ಕ್ಷಣಗಳಲ್ಲಿ ಅವರ ಘನಘೋರ ದುರಂತ ನಡೆದು ಹೋಗಿದೆ.